ಎಕ್ಸ್‌ಪ್ರೆಸ್ at 6ಗೆ ಸ್ವಾಗತ. ನಾನು ಸುಷ್ಮಾ. ಕರಾವಳಿ ಕುಬೇರರನ್ನ ಐಟಿ ಅಧಿಕಾರಿಗಳು ಬಲೆಗೆ ಕೆಡವಿದ್ದು ಹೇಗೆ? ಐಟಿಗೆ ಮೆಡಿಕಲ್ ಕುಳಗಳ ಮನೆಯಲ್ಲಿ ಸಿಕ್ತ ಸಂಪತ್ತಿನ ಖಜಾನೆ? ಸಿದ್ದು ಕುರುಬ ಕಹಳೆಗೆ ನಿಗದಿಯಾದ ಮುಹೂರ್ತ ಯಾವುದು? ದೇಶದಾದ್ಯಂತ ಮಣ್ಣಿನ ಮಕ್ಕಳ ರೈಲ್ ರೋಕೋ ಚಳವಳಿ ಹೇಗಿತ್ತು? ಇದೆಲ್ಲವನ್ನು ನೋಡೋಣ. ಮಾಜಿ ಸಚಿವ ಯುಟಿ ಖಾದರ್ ಸಹೋದರನಿಗೂ ಐಟಿ ಶಾಕ್ ಕೊಟ್ಟಿದ್ದು ಹೇಗೆ? ಕರಾವಳಿಯಲ್ಲಿ ಐಟಿ ಅಧಿಕಾರಿಗಳ ಪರಿಶೀಲನೆ ವೇಳೆ ಸಿಕ್ಕ ಸಂಪತ್ತಿನ ಖಜಾನೆ ಏನು? ಐಟಿ ರೇಡ್ ವೇಳೆ ಬಿಜಿಎಸ್ ಶಿಕ್ಷಣ ಸಂಸ್ಥೆಗೆ ವೈದ್ಯರು ಎಂಟ್ರಿ ಕೊಟ್ಟಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಐಟಿ ಶಾಕ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಾಜಿ ಸಚಿವ ಯುಟಿ ಖಾದರ್ ಸಹೋದರನಿಗೂ ಐಟಿ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಯುಟಿ ಖಾದರ್ ಸಹೋದರ ಇಫ್ತಿಖಾರ್ ಮನೆ ಮೇಲೆ ಐಟಿ ದಾಳಿ ಮಾಡಿದೆ. ಲೈಟ್ ಹೌಸ್ ಹಿಲ್ ರಸ್ತೆಯಲ್ಲಿರುವ ಅಪಾರ್ಟ್ಮೆಂಟ್ನ 8ನೇ ಮಹಡಿಯಲ್ಲಿರುವ ನಿವಾಸದಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಲಾಗಿದೆ. ಪ್ರತಿಷ್ಠಿತ ಆಸ್ಪತ್ರೆ ಮೆಡಿಕಲ್ ಕಾಲೇಜಿನಲ್ಲಿ ಇಫ್ತಿಖಾರ್ ಪಾಲುದಾರರಾಗಿದ್ದು, ಮೈಸೂರಿನಿಂದ ಬಂದಿರುವ ಐಟಿ ಅಧಿಕಾರಿಗಳು ತಪಾಸಣೆ ಮಾಡಿದ್ದಾರೆ. ರಾಜ್ಯದಲ್ಲಿ ಐಟಿ ಅಧಿಕಾರಿಗಳು ರಣಬೇಟೆ ಮುಂದುವರೆಸಿದ್ದಾರೆ. ನಿನ್ನೆ ತಡರಾತ್ರಿವರೆಗೂ ದಾಖಲೆ ಪರಿಶೀಲನೆ ನಡೆಸಿದ್ದ ಅಧಿಕಾರಿಗಳು ಇಂದು ಕೂಡ ದಾಳಿ ಮುಂದುವರೆಸಿದ್ರು. ಬೆಂಗಳೂರಿನ ದೇವನಹಳ್ಳಿ ಬಳಿಯ ಆಕಾಶ್ ಆಸ್ಪತ್ರೆ ಮಾಲೀಕ ಮುನಿರಾಜು ಮನೆಯಲ್ಲೂ ಆಫೀಸರ್ಸ್ ಶೋಧ ನಡೆಸಿದ್ದಾರೆ. ಅಲ್ಲದೆ ಸಪ್ತಗಿರಿ ಮೆಡಿಕಲ್ ಕಾಲೇಜು ಮತ್ತು ಮಾಲೀಕ ದಯಾನಂದ್ ನಿವಾಸದಲ್ಲೂ ಐಟಿ ತಂಡ ದಾಖಲೆಗಳಿಗೆ ತಲಾಶ್ ನಡೆಸಿದೆ. ಕಳೆದ 2 ತಿಂಗಳಿಂದ ಸಂಗ್ರಹಿಸಿದ್ದ ಮಾಹಿತಿ ಆಧಾರದಲ್ಲಿ ಅಧಿಕಾರಿಗಳು ಶೋಧ ಕೈಗೊಂಡಿದ್ದು, ಪರಿಶೀಲನೆ ವೇಳೆ ಕೆಲ ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆದಿದ್ದಾರೆ ಎನ್ನಲಾಗಿದೆ. ಮಂಗಳೂರಿನಲ್ಲಿ 2ನೇ ದಿನವೂ ಐಟಿ ಅಧಿಕಾರಿಗಳು ಪರಿಶೀಲನೆ ಮುಂದುವರೆಸಿದ್ದಾರೆ. ಎಜೆ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜು ಮುಖ್ಯಸ್ಥ ಎಜೆ ಶೆಟ್ಟಿ ಜೈಲ್ ರೋಡ್ನ ಶ್ರೀನಿವಾಸ್ ರಾವ್ ನಿವಾಸದಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಅಲ್ಲದೆ ಏನೆಪೋಯ ಕಣಚೂರು ಮೆಡಿಕಲ್ ಕಾಲೇಜಿನಲ್ಲೂ ತಲಾಶ್ ನಡೆಸಿದ್ದಾರೆ. ಮೆಡಿಕಲ್ ಕಾಲೇಜು ಮುಖ್ಯಸ್ಥರ ಮನೆಗಳಲ್ಲಿ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ಮಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. 4 ಮೆಡಿಕಲ್ ಕಾಲೇಜುಗಳ ಮಾಲೀಕರ ಮನೆ ಮೇಲೆ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮಾಡಿದ್ದು, 40 ಕೆಜಿ ಚಿನ್ನಾಭರಣ, ಡೈಮಂಡ್, ಪ್ಲಾಟಿನಂ ಪತ್ತೆಯಾಗಿದೆ. ಮೆಡಿಕಲ್ ಕಾಲೇಜು ಮಾಲೀಕರೊಬ್ಬರ ಮನೆಯಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ, ವಜ್ರ, ಪ್ಲಾಟಿನಂ ಸಿಕ್ಕಿದೆ. ಭಾರಿ ಪ್ರಮಾಣದ ಚಿನ್ನಾಭರಣ ನೋಡಿ ಐಟಿ ಅಧಿಕಾರಿಗಳೇ ಶಾಕ್ ಆಗಿದ್ದಾರೆ. ಶ್ರೀನಿವಾಸ್ ಗ್ರೂಪ್ ಆಫ್ ಕಾಲೇಜ್ ಮಾಲೀಕ ಶ್ರೀನಿವಾಸ್ ರಾವ್ ಮನೆಯಲ್ಲಿ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ಮುಂದುವರೆಸಿದ್ದಾರೆ. ಶ್ರೀನಿವಾಸ್ ಮನೆಗೆ ಚಿನ್ನ ತೂಕ ಮಾಡುವ ಯಂತ್ರ, ನೋಟ್ ಎಣಿಸುವ ಮಷೀನ್ ಅನ್ನ ಐಟಿ ಅಧಿಕಾರಿಗಳು ತರಿಸಿಕೊಂಡ್ರು. ಮಂಗಳೂರಿನ ಜೈಲು ರಸ್ತೆಯಲ್ಲಿರುವ ಶ್ರೀನಿವಾಸ್ ರಾವ್ ಮನೆಯಲ್ಲಿ ಪರಿಶೀಲನೆ ಮಾಡಲಾಗುತ್ತಿದೆ. ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ಕೆಂಗೇರಿ ಬಳಿಯ ಬಿಜಿಎಸ್ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಕೂಡ ಪರಿಶೀಲನೆ ನಡೆಸಿದ್ರು. ನಿನ್ನೆಯಿಂದ ಶೇಖರ್ ಸ್ವಾಮೀಜಿ ವಿಚಾರಣೆ ನಡೆಸಿದ ಹಿನ್ನೆಲೆ ಸ್ವಾಮೀಜಿ ಆರೋಗ್ಯ ತಪಾಸಣೆಗೆ ವೈದ್ಯರು ಆಗಮಿಸಿದ್ರು. ಬಿಜಿಎಸ್ ಆಸ್ಪತ್ರೆಯಿಂದ ಬಂದ 3 ವೈದ್ಯರ ಮೊಬೈಲ್ ಪಡೆದು ಮಠದ ಒಳಗೆ ತೆರಳಲು ಅಧಿಕಾರಿಗಳು ಅವಕಾಶ ನೀಡಿದ್ರು. ಪ್ರತಿ ತಿಂಗಳು 2-3 ಬಾರಿ ಆರೋಗ್ಯ ತಪಾಸಣೆಗೆ ಶ್ರೀಗಳು ಒಳಗಾಗ್ತಾರೆ. ಆದರೆ ಐಟಿ ವಿಚಾರಣೆಗೆ ಒಳಗಾಗಿ ಮಠದಲ್ಲಿ ಸ್ವಾಮೀಜಿ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಹೊರವಲಯದ ಆಕಾಶ್ ಮೆಡಿಕಲ್ ಕಾಲೇಜಿನಲ್ಲಿ ಶಿಫ್ಟ್ ರೀತಿ ಐಟಿ ಅಧಿಕಾರಿಗಳು ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ದಾಖಲೆಗಳ ಪರಿಶೀಲನೆ ಮಾಡಲಾಗುತ್ತಿದೆ. ದಾಳಿ ವೇಳೆ ಸಾಕಷ್ಟು ಪ್ರಮಾಣದಲ್ಲಿ ದಾಖಲೆಗಳು ಸಿಕ್ಕಿರೋ ಹಿನ್ನೆಲೆಯಲ್ಲಿ ಇಂದು ಸಹ ತಲಾಶ್ ಮುಂದುವರಿಸಲಾಗಿತ್ತು. ತುಮಕೂರಿನ ಶಿರಾಗೇಟ್ ಬಳಿ ಇರೋ ಶ್ರೀದೇವಿ ಶಿಕ್ಷಣ ಸಂಸ್ಥೆಯಲ್ಲಿ ಇಂದು ಕೂಡ ಐಟಿ ಅಧಿಕಾರಿಗಳು ಪರಿಶೀಲನೆ ಮುಂದುವರೆಸಿದ್ರು. ಬಿಜೆಪಿ ಮುಖಂಡ ಹುಲಿ ನಾಯ್ಕರ್ ಒಡೆತನದ ಶಿಕ್ಷಣ ಸಂಸ್ಥೆ ಇದಾಗಿದ್ದು, ಕಾಲೇಜಿಗೆ ಅಧಿಕಾರಿಗಳು ಮಧ್ಯಾಹ್ನದ ಊಟ ತರಿಸಿಕೊಂಡ್ರು. ಕಾರು ಚಾಲಕರ ಮೂಲಕ ಊಟ ತರಿಸಿಕೊಂಡ ಅಧಿಕಾರಿಗಳು ನಿರಂತರವಾಗಿ ಮಹತ್ವದ ದಾಖಲೆಗಳು, ಆಸ್ತಿ ಆದಾಯದ ಬಗ್ಗೆಯೂ ಪರಿಶೀಲನೆ ನಡೆಸಿದ್ರು. ದಾವಣಗೆರೆಯಲ್ಲಿ ಮೆಡಿಕಲ್ ಕಾಲೇಜುಗಳ ಮೇಲೆ ನಿನ್ನೆ ರೇಡ್ ಮಾಡಿದ ಇಡಿ ಅಧಿಕಾರಿಗಳು ಇಂದು ಕೂಡ ಪರಿಶೀಲನೆಯಲ್ಲಿ ತೊಡಗಿದ್ರು. ಜೆಜೆಎಂ, ಬಾಪೂಜಿ ಡೆಂಟಲ್ ಕಾಲೇಜುಗಳಲ್ಲಿ ಶೋಧ ನಡೆಸಿರೋ 6 ಜನ ಅಧಿಕಾರಿಗಳ ಇಡಿ ತಂಡ ವಿದ್ಯಾರ್ಥಿಗಳ ಪ್ರವೇಶ, ಆಡಳಿತ ಮಂಡಳಿ ಸಂಗ್ರಹಿಸಿದ ಶುಲ್ಕ ಬಗ್ಗೆ ವಿವರ ಕಲೆ ಹಾಕಿದೆ. ಸರ್ಕಾರ ನಿಗದಿ ಮಾಡಿದ ಶುಲ್ಕದ ಬಗ್ಗೆಯೂ ತಂಡದ ಪರಿಶೀಲನೆ ನಡೆಸಿದೆ. ಕೆಲ ವಿದ್ಯಾರ್ಥಿಗಳನ್ನು ಭೇಟಿಯಾಗಿ ಶುಲ್ಕದ ಬಗ್ಗೆ ಮಾಹಿತಿ ಪಡೆದಿದೆ. ಗೋವಾ, ಬೆಳಗಾವಿಯಿಂದ ಬಂದಿರೋ ಅಧಿಕಾರಿಗಳು ಕಾಲೇಜು ಶುಲ್ಕದ ಬಗ್ಗೆ ಶೋಧ ಕೈಗೊಂಡಿದ್ದಾರೆ.
ಮೀಸಲಾತಿಗಾಗಿ ಹೋರಾಟ ನಡೆಸುತ್ತಿರುವ ಸಮುದಾಯಗಳಿಗೆ ಸಿಎಂ ಕೊಟ್ಟ ಭರವಸೆ ಏನು? ಸಿದ್ದರಾಮಯ್ಯ ಅವರ ಕುರುಬ ಕಹಳೆ ಶುರುವಾಗುವುದು ಎಲ್ಲಿಂದ? ವಚನಾನಂದ ಶ್ರೀಗಳ ವಿರುದ್ಧ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ವಾಗ್ದಾಳಿ ನಡೆಸಿದ್ದು ಯಾಕೆ? ಇದೆಲ್ಲವನ್ನು ನೋಡೋಣ ಮೀಸಲಾತಿ ವಾರ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮೀಸಲಾತಿ ಬಗ್ಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಚರ್ಚಿಸಿ ನಿರ್ಧಾರ ಕೈಗೊಳ್ಳುವುದಾಗಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ. ಮೀಸಲಾತಿ ಸೇರಿ ಎಲ್ಲಾ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ದೇನೆ. ಕಾನೂನಿನ ಚೌಕಟ್ಟಿನಲ್ಲಿ ತೀರ್ಮಾನ ಕೈಗೊಳ್ಳುತ್ತೇವೆ. ಎಲ್ಲಾ ಸಮುದಾಯಗಳಿಗೂ ನ್ಯಾಯ ಒದಗಿಸುತ್ತೇವೆ ಎಂದು ಸಿಎಂ ಭರವಸೆ ನೀಡಿದ್ರು. ಸಚಿವ ಆರ್ ಅಶೋಕ್ ಕೂಡ ಮೀಸಲಾತಿ ಬಗ್ಗೆ ಸಂವಿಧಾನದ ಚೌಕಟ್ಟಿನಲ್ಲಿ ಪರಿಹಾರ ನೀಡುವುದಾಗಿ ಹೇಳಿದ್ರು. ಯಾವುದೋ ಒಂದು ವರ್ಗಕ್ಕೆ ಮೀಸಲಾತಿ ಸಿಗುವುದು ಮತ್ತೊಂದು ವರ್ಗಕ್ಕೆ ಅನಾನುಕೂಲ ಆಗುವಂತೆ ಇರಬಾರದು. ಎಲ್ಲವನ್ನೂ ಸರ್ಕಾರ ಸಂವಿಧಾನದ ಚೌಕಟ್ಟಿನಲ್ಲಿ ಪರಿಹರಿಸುತ್ತೆ ಎಂದು ಹೇಳಿದ್ರು. ಸಿದ್ದರಾಮಯ್ಯರಿಂದ ಜಾತಿ ಸಮಾವೇಶಕ್ಕೆ ಮುಹೂರ್ತ ನಿಗದಿಯಾಗಿದೆ. ಮಾರ್ಚ್ 21ರಂದು ಕಲಬುರಗಿಯಲ್ಲಿ ಕುರುಬ ಸಮುದಾಯದ ಸಮಾವೇಶಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಕುರುಬ ಸಮುದಾಯದ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜಿಸಲಾಗಿದ್ದು, ರಾಜ್ಯದಲ್ಲಿ ಒಟ್ಟು 4 ಸಮಾವೇಶ ನಡೆಸಲು ತೀರ್ಮಾನ ಮಾಡಲಾಗಿದೆ. ಅಹಿಂದ ಸಮಾವೇಶದ ಬಗ್ಗೆ ವಿರೋಧ ಮಾಡಿದವರು ಯಾರು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಶ್ನಿಸಿದ್ದಾರೆ. ನಾವು ಎಲ್ಲೂ ಅಹಿಂದ ಸಮಾವೇಶ ಮಾಡ್ತೇವೆ ಎಂದು ಹೇಳಿಲ್ಲ, ಅದಕ್ಕೆ ಯಾವುದೇ ವಿರೋಧವೂ ಇಲ್ಲ. ಹೀಗಾಗಿ ಈ ಪ್ರಶ್ನೆ ಉದ್ಭವವಾಗಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಅಲ್ಲದೆ ರಾಹುಲ್ ಗಾಂಧಿ ಭೇಟಿ ವೇಳೆ ಅಹಿಂದ ಹೋರಾಟದ ಬಗ್ಗೆ ಚರ್ಚಿಸಿದ್ದೇವೆ ಎಂಬುದು ಊಹಾಪೋಹ ಎಂದು ಸ್ಪಷ್ಟನೆ ಕೊಟ್ಟರು. ಮೀಸಲಾತಿ ವಿಚಾರದಲ್ಲಿ ಸರ್ಕಾರ ಮಧ್ಯ ಪ್ರವೇಶಿಸಬೇಕು ಅಂತ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಆಗ್ರಹಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, ಮೀಸಲಾತಿಗಾಗಿ ಹಲವು ಸಂಘ ಸಂಸ್ಥೆಗಳು ಮಠಾಧೀಶರು ಪಾದಯಾತ್ರೆ ನಡೆಸುತ್ತಿದ್ದಾರೆ. ಹೀಗಾಗಿ ಇದು ಎಲ್ಲೋ ಒಂದು ಕಡೆ ದಾರಿ ತಪ್ಪದ ಹಾಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು, ಮಧ್ಯ ಪ್ರವೇಶಿಸಿ ಪರಿಹಾರ ನೀಡಬೇಕು ಅಂತ ಹೇಳಿದ್ರು. ಕಾಂಗ್ರೆಸ್ ಹಾಳು ಮಾಡಲು ಒಬ್ಬ ಸಿದ್ದರಾಮಯ್ಯ ಸಾಕು, 16 ಜನ ಸಿದ್ದರಾಮಯ್ಯ ಬೇಕಾಗಿಲ್ಲ ಅಂತ ಸಚಿವ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯ ಕುರುಬ ಸಮಾವೇಶ ಮಾಡುವುದಕ್ಕೆ ನನ್ನ ಅಭ್ಯಂತರ ಇಲ್ಲ, ಆದರೆ ರಾಜಕಾರಣ ಮಾಡುವುದನ್ನ ನಾನು ಒಪ್ಪಲ್ಲ. ಕಾಗಿನೆಲೆ ಸ್ವಾಮೀಜಿ ಮನೆಗೆ ಹೋದಾಗ ಬೆಂಬಲ ಇದೆ ಅಂತ ಹೇಳಿದ್ರು, ಆದ್ರೆ ಆಮೇಲೆ ಆರ್ಎಸ್ಎಸ್ ಹಣ ತೆಗೆದುಕೊಂಡಿದ್ದಾರೆ ಎಂದು ಹೇಳಿದ್ರು. ಅಲ್ಲದೆ ಇವರಿಲ್ಲದೆ ಸಮಾವೇಶದಲ್ಲಿ ಲಕ್ಷ ಜನ ಸೇರಿಬಿಟ್ರಲ್ಲ, ಅದು ಸಿದ್ದರಾಮಯ್ಯಗೆ ಕಿರಿಕಿರಿಯಾಗಿದೆ ಅಂತ ಈಶ್ವರಪ್ಪ ವ್ಯಂಗ್ಯವಾಡಿದ್ರು. ನಾವು ಸಂಘಟನೆಯಲ್ಲಿದ್ದು ನಾವು ಏನೇ ಮಾಡಿದ್ರೂ ಪಕ್ಷದ ವೇದಿಕೆಯಲ್ಲೇ ಮಾಡಬೇಕು, ಪ್ರತ್ಯೇಕವಾಗಿ ಹೋರಾಟ ಮಾಡುವುದು ಸರಿಯಲ್ಲ ಅಂತ ಸಿದ್ದರಾಮಯ್ಯರ ಅಹಿಂದ ಹೋರಾಟದ ಬಗ್ಗೆ ವೀರಪ್ಪ ಮೊಯ್ಲಿ ಟಾಂಗ್ ಕೊಟ್ರು. ನಾವು ವರ್ಗಕ್ಕೆ ಮಹತ್ವ ಕೊಡಬೇಕು, ಜಾತಿಗೆ ಕೊಟ್ರೆ ಹಿಂದುಳಿದ ಜಾತಿಗಳು ವಿಘಟನೆ ಆಗ್ತವೆ. ಪಕ್ಷದಲ್ಲೇ ಹಿಂದುಳಿದ ವರ್ಗಗಳ ವಿಭಾಗ ಇದೆ. ನಮ್ಮ ಮುಖಂಡರು ಜಾತಿ ಸಮಾವೇಶದಲ್ಲಿ ಭಾಗಿಯಾದರೆ ತಪ್ಪೇನಿಲ್ಲ, ಆದ್ರೆ ಹೋರಾಟ ಮಾಡುವುದಿದ್ರೆ ಪಕ್ಷದಿಂದಲೇ ಮಾಡ್ಲಿ ಅಂತ ಹೇಳಿದ್ರು. ಮಾದಿಗ ಸಮುದಾಯದವರಾದ ನಾವು ಸಮಾವೇಶ ಮಾಡುವ ಸ್ಥಿತಿಯಲ್ಲಿಲ್ಲ, ಮಾಜಿ ಸಚಿವ ಆಂಜನೇಯ ಹೇಳಿದ್ರು. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾಂತರಾಜ್ ಅವರ ವರದಿ ಅನುಷ್ಠಾನಗೊಳಿಸಿದಾಗ ಮಾತ್ರ ಎಲ್ಲರಿಗೂ ಮೀಸಲಾತಿ ಲಾಭ ದೊರೆಯಲಿದೆ ಅಂತ ತಿಳಿಸಿದ್ರು. ಅಲ್ಲದೆ ಜಾತಿ ಗಣತಿ ಸ್ವೀಕರಿಸಿ ಅನುಷ್ಠಾನಗೊಳಿಸುವಂತೆ ಒತ್ತಾಯಿಸಿದ್ರು. ಅಲ್ಲದೆ ಮಾದಿಗ ಸಮುದಾಯದ ಒಳ ಮೀಸಲಾತಿ ಸಂಬಂಧ ಹೋರಾಟಕ್ಕೆ ಪ್ಲಾನ್ ಮಾಡಿದ್ದು, ಮಾದಿಗ ಸಮುದಾಯದ ಕಾಂಗ್ರೆಸ್ ಮುಖಂಡರು ಸಿದ್ದರಾಮಯ್ಯ ಸಂಪರ್ಕಿಸಿದ್ದಾರೆ. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ವಿಚಾರವಾಗಿ ನೆಲಮಂಗಲದ ಬಸವಣ್ಣ ದೇವರ ಮಠದಲ್ಲಿ ಗೌಡ ಲಿಂಗಾಯತ ಸ್ವಾಮೀಜಿಗಳು ಸುದ್ದಿಗೋಷ್ಠಿ ನಡೆಸಿದ್ರು. ಈ ವೇಳೆ ಮಾತನಾಡಿದ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ವಚನಾನಂದ ಶ್ರೀಗಳು ಮೈಸೂರು ಪ್ರಾಂತ್ಯದ ಲಿಂಗಾಯತ ಗೌಡರು ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ್ದಾರೆ ಅಂತ ಹೇಳಿದ್ದಾರೆ. ಆದರೆ ನಾವು ಪಂಚಮಸಾಲಿಗಳು ಅಲ್ವೇ ಅಲ್ಲ, ಬಸವ ತತ್ವದ ಸಿದ್ಧಾಂತದ ಮೇಲಿನ ನಂಬಿಕೆಯಿಂದ ನಮ್ಮ ಮಠಗಳು ನಡೆಯುತ್ತಿವೆ. ನಾವೆಲ್ಲ ಲಿಂಗಾಯತ ವೀರಶೈವರು ಅಂತ ಹೇಳಿದ್ರು. 2Aಗೂ ನಮ್ಮ ಸಮಾಜಕ್ಕೂ ಯಾವುದೇ ಸಂಬಂಧ ಇಲ್ಲ. OBC ಶಿಫಾರಸು ಮಾಡಿದ್ರೆ ನಾವು ಸರ್ಕಾರದೊಂದಿಗೆ ಕೈಜೋಡಿಸ್ತೀವಿ ಅಂತ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ರು. ಅಲ್ಲದೆ ಮೀಸಲಾತಿ ವಿಷಯದಲ್ಲಿ ಯಾರು ರಾಜಕೀಯ ಮಾಡ್ತಿದ್ದಾರೆ ಅನ್ನೋದನ್ನ ರಾಜ್ಯ ನೋಡಿದ್ದು, ಅವರದೇ ಜಾತ್ರೆಯಲ್ಲಿ ಸಿಎಂ ಜೊತೆಗೆ ಕುಳಿತು ಏನ್ ಮಾತನಾಡಿದ್ದಾರೆ ಎಂಬುದು ಗೊತ್ತಿದೆ ಅಂತ ವಚನಾನಂದ ಶ್ರೀಗೆ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ಟಾಂಗ್ ಕೊಟ್ರು. ಅಲ್ಲದೆ 21ರಂದು ನಡೆಯುವ ಸಮಾವೇಶದಲ್ಲಿ ನಾವ್ಯಾರು ಭಾಗಿಯಾಗಲ್ಲ ಅಂತ ಹೇಳಿದ್ರು. ದೆಹಲಿಯ ರೈತರ ಹೋರಾಟ ಬೆಂಬಲಿಸಿ ದೇಶದಾದ್ಯಂತ ರೈಲ್ ರೋಕೋ ನಡೆದದ್ದು ಹೇಗಿತ್ತು? ಪೊಲೀಸರ ಜೊತೆಗೆ ಕುರುಬೂರು ಶಾಂತಕುಮಾರ್ ವಾಗ್ವಾದ ನಡೆಸಿದ್ದು ಯಾಕೆ? ರೈಲ್ವೆ ಟ್ರ್ಯಾಕ್ ಮೇಲೆ ರೈತರು ಟ್ರ್ಯಾಕ್ಟರ್ ನಿಲ್ಲಿಸಿದ್ದು ಎಲ್ಲಿ? ಇದೆಲ್ಲವನ್ನು ನೋಡೋಣ ರೈಲ್ ರೋಕೋ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ.
ಕೇಂದ್ರ ಕೃಷಿ ತಿದ್ದುಪಡಿ ಕಾಯ್ದೆ ವಿರುದ್ಧ ಮತ್ತೊಂದು ಹೋರಾಟ ನಡೆಯಿತು. ದೆಹಲಿ ಮುತ್ತಿಗೆ ರಸ್ತೆ ತಡೆ ಬಳಿಕ ಇದೀಗ ರೈಲ್ ರೋಕೋ ನಡೆಸಲಾಗುತ್ತಿದೆ. ದೇಶದಾದ್ಯಂತ ರೈತ ಸಂಘಟನೆಗಳು ರೈಲು ಸಂಚಾರ ತಡೆದಿವೆ. ಕರ್ನಾಟಕದಲ್ಲೂ ರೈತಪರ ಸಂಘಟನೆಗಳಿಂದ ರೈಲು ಸಂಚಾರಕ್ಕೆ ತಡೆಯಲು ಯತ್ನಿಸಲಾಯಿತು. ದೇಶದ ಎಲ್ಲಾ ರಾಜ್ಯಗಳಲ್ಲೂ ರೈತರಿಂದ ರೈಲ್ ರೋಕೋ ಚಳವಳಿ ಕೈಗೊಂಡು ರೈತರ ಹೋರಾಟ ತೀವ್ರಗೊಳಿಸುವ ಸಲುವಾಗಿ ರೈಲ್ ರೋಕೋ ನಡೆಸಲಾಯಿತು. ಬೆಂಗಳೂರಿನ ಯಶವಂತಪುರ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ರೈಲು ತಡೆ ಚಳವಳಿ ಕೈಗೊಳ್ಳಲಾಗಿತ್ತು. ಯಶವಂತಪುರ ರೈಲ್ವೆ ಸ್ಟೇಷನ್ ಬಳಿ ಪೊಲೀಸರು ಕುರುಬೂರು ಶಾಂತಕುಮಾರ್ ನಡುವೆ ಮಾತಿನ ಚಕಮಕಿ ನಡೆಯಿತು. ರೈಲು ನಿಲ್ದಾಣದ ಮುಂದಿಗೆ ರೈತರನ್ನ ಪೊಲೀಸರು ತಡೆದ್ರು. ನಿಲ್ದಾಣದ ಹೊರ ಭಾಗದಲ್ಲಿ ಪ್ರತಿಭಟನೆ ಮಾಡಲು ಅನುಮತಿ ಕೊಟ್ಟಿದ್ದೇವೆ, ರೈಲು ತಡೆಗೆ ಬಿಡೋದಿಲ್ಲ ಅಂತ ಪೊಲೀಸರು ಹೇಳಿದ್ರು. ಒಳಗೆ ಬಿಡದಿದ್ರೆ ನಾವು ಹೇಗೆ ರೈಲು ತಡೆ ನಡೆಸೋದು ಅಂತ ಕುರುಬೂರು ಶಾಂತಕುಮಾರ್ ಪ್ರಶ್ನಿಸಿದ್ದು, ರೈತರು ಹಾಗೂ ಪೊಲೀಸರ ನಡುವೆ ಜಟಾಪಟಿ ನಡೆಯಿತು. ಬೆಳಗಾವಿಯಲ್ಲಿ ರೈಲು ನಿಲ್ದಾಣಕ್ಕೆ ನುಗ್ಗಲು ರೈತರು ಯತ್ನಿಸಿದ್ರು. ರೈಲು ರೋಕೋ ಚಳವಳಿಗೆ ಮುಂದಾದ ರೈತರನ್ನ ರೈಲು ನಿಲ್ದಾಣದ ಮುಂಭಾಗದಲ್ಲಿ ಪೊಲೀಸರು ರೈತರನ್ನ ತಡೆದ್ರು. ಈ ವೇಳೆ ಪೊಲೀಸರು ಮತ್ತು ರೈತರ ನಡುವೆ ಮಾತಿನ ಚಕಮಕಿ ನಡೆದಿದ್ದು, ರೈಲು ನಿಲ್ದಾಣದ ಒಳಗೆ ಬಿಡುವಂತೆ ರೈತರು ಪಟ್ಟು ಹಿಡಿದಿದ್ರು. ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕೃಷಿ ಮಸೂದೆ ವಿರೋಧಿಸಿ ರಾಯಚೂರಿನಲ್ಲಿ ರೈಲ್ವೆ ನಿಲ್ದಾಣಕ್ಕೆ ನುಗ್ಗಲು ರೈತರು ಯತ್ನಿಸಿದ್ರು. ಈ ವೇಳೆ ರೈತರು ಪೊಲೀಸರ ನಡುವೆ ರೈಲ್ವೆ ನಿಲ್ದಾಣ ಮುಂದೆ ಭಾರೀ ವಾಗ್ವಾದ ನಡೆಯಿತು. ಬಳಿಕ ಬ್ಯಾರಿಕೇಡ್ ತಳ್ಳಿ ರೈಲ್ವೆ ನಿಲ್ದಾಣಕ್ಕೆ ರೈತರು ನುಗ್ಗಿದ್ರು. ರೈಲ್ವೆ ನಿಲ್ದಾಣಕ್ಕೆ ಓಡೋಡಿ ನುಗ್ಗಿದ ರೈತರನ್ನ ಬೆನ್ನಟ್ಟಿ ಪೊಲೀಸರು ಹಿಡಿದ್ರು. ತುಮಕೂರು ರೈಲ್ವೆ ನಿಲ್ದಾಣದಲ್ಲಿಯೂ ರೈತರ ಪ್ರತಿಭಟನೆ ಜೋರಾಗಿತ್ತು. ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಆಗಮಿಸಿದ ರೈತರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೇಂದ್ರ ಕೃಷಿ ಕಾಯ್ದೆ ರದ್ದುಪಡಿಸುವಂತೆ ಆಗ್ರಹಿಸಿ ರೈಲು ತಡೆಯಲು ಮುಂದಾದ ರೈತರನ್ನ ಪೊಲೀಸರು ತಡೆದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ ನಡೆಯಿತು. ಮೈಸೂರಿನಲ್ಲೂ ರೈತ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು. ರೈಲು ತಡೆಯಲು ಪೊಲೀಸರು ಅವಕಾಶ ನೀಡಲಿಲ್ಲ. ಹೀಗಾಗಿ ರೈಲು ನಿಲ್ದಾಣದ ಪ್ರವೇಶ ದ್ವಾರದಲ್ಲಿ ಪ್ರತಿಭಟನೆ ನಡೆಸಿದ್ದು, ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಲ್ಲದೆ ರೈಲು ನಿಲ್ದಾಣದ ಒಳಗೆ ಬಿಡಲು ಪೊಲೀಸರಿಗೆ 5 ನಿಮಿಷದ ಕಾಲಾವಕಾಶ ನೀಡಿದ್ರು. ಒಳಗೆ ಬಿಡದಿದ್ರೆ ಏನಾಗುತ್ತೆ ಗೊತ್ತಿಲ್ಲ ಎಂದು ಎಚ್ಚರಿಕೆ ಕೊಟ್ಟರು. ರೈತ, ದಲಿತ, ಕಾರ್ಮಿಕ ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೇಂದ್ರ ಕೃಷಿ ತಿದ್ದುಪಡಿ ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ದೆಹಲಿಯಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದು, ರೈತರಿಗೆ ಬೆಂಬಲವಾಗಿ ರೈಲ್ ರೋಕೋಗೆ ಕರೆ ನೀಡಲಾಗಿದೆ. ಹರಿಯಾಣದ ಪಲ್ವಾಲ್ನಲ್ಲಿ ರೈತರ ಪ್ರತಿಭಟನೆ ಜೋರಾಗಿದ್ದು, ರೈತ ಸಂಘಟನೆಗಳಿಗೆ ಹಲವು ಸಂಘಟನೆಗಳು ಸಾಥ್ ನೀಡಿದ್ದು, ಸಾವಿರಾರು ಸಂಖ್ಯೆಯಲ್ಲಿ ರೈತರು ರೈಲ್ವೆ ಟ್ರ್ಯಾಕ್ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದ್ರು. ಅಲ್ಲದೆ ರೈಲ್ವೆ ಟ್ರ್ಯಾಕ್ ಮೇಲೆ ಟ್ರ್ಯಾಕ್ಟರ್ ನಿಲ್ಲಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದರಿಂದ ರೈಲ್ವೆ ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಪಂಜಾಬ್ನಲ್ಲಿ ಮೊದಲಿನಿಂದಲೂ ಪ್ರತಿಭಟನೆ ನಡೆಯುತ್ತಿದೆ. ಹೀಗಾಗಿ ಇಂದು ಕರೆ ನೀಡಿದ್ದ ರೈಲ್ ರೋಕೋಗೆ ಪಂಜಾಬ್ನಲ್ಲಿ ಉತ್ತಮ ಬೆಂಬಲ ವ್ಯಕ್ತವಾಗಿದೆ. ಪಂಜಾಬ್ನ ಫತೇಗರ್ ಸಾಹಿಬ್ನಲ್ಲಿ ರೈತರು ರೈಲು ಸಂಚಾರ ತಡೆದು ಪ್ರತಿಭಟನೆ ನಡೆಸಿದ್ರು. ನೂರಾರು ಸಂಖ್ಯೆಯಲ್ಲಿ ರೈತರು ಹೋರಾಟದಲ್ಲಿ ಭಾಗಿಯಾಗಿದ್ರು. ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ಜಮ್ಮು ಕಾಶ್ಮೀರದಲ್ಲಿಯೂ ಪ್ರತಿಭಟನೆ ಕಾವು ಪಡೆದಿತ್ತು. ರೈತ ಸಂಘಟನೆಗಳ ಸದಸ್ಯರು ಕಾಯ್ದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ರು. ಯುನೈಟೆಡ್ ಕಿಸಾನ್ ಫ್ರಂಟ್ ಸಂಘಟನೆ ನೇತೃತ್ವದಲ್ಲಿ ಕಿಸಾನ್ ಏಕ್ತಾ ಜಿಂದಾಬಾದ್, ನೋ ಫಾರ್ಮರ್ ನೋ ಫುಡ್ ಅಂತ ಪೋಸ್ಟರ್ ಹಿಡಿದು ರೈತರು ಧರಣಿ ನಡೆಸಿದ್ರು. ತ್ರಿವರ್ಣ ಧ್ವಜ ಹಿಡಿದು ರೈಲ್ವೆ ಟ್ರ್ಯಾಕ್ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದ್ದು, ಮಹಿಳೆಯರು ಭಾಗಿಯಾಗಿದ್ರು. ಸ್ಫೋಟ ಪ್ರಕರಣ ಮಾಸುವ ಮುನ್ನವೇ ಮತ್ತೆ ಬ್ಲಾಸ್ಟ್ ಆಗಿದ್ದು ಎಲ್ಲಿ? ವಿಜಯೇಂದ್ರ ಬಗ್ಗೆ ಶಾಸಕ ಯತ್ನಾಳ್ ಸಿಡಿಸಿದ ಬಾಂಬ್ ಏನು? ಸಿಎಂ ಇಬ್ರಾಹಿಂ ಮನವೊಲಿಕೆಗೆ ಸುರ್ಜೇವಾಲಾ ಕಸರತ್ತು ನಡೆಸಿದ್ದು ಹೇಗಿತ್ತು? ಇದೆಲ್ಲವನ್ನು ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಶಿವಮೊಗ್ಗದ ಹುಣಸೋಡು ಸ್ಫೋಟ ಪ್ರಕರಣದ ಶಾಕ್ನಿಂದ ರಾಜ್ಯ ಇನ್ನೂ ಹೊರಬಂದಿಲ್ಲ. ಇದೀಗ ಬೆಂಗಳೂರಿನ ಕೂಗಳತೆ ದೂರದಲ್ಲೇ ಬಂಡೆಗಳ ಸ್ಫೋಟ ಮಾಡುತ್ತಿದ್ದು ತೀವ್ರ ಆತಂಕ ಮಾಡುತ್ತಿದೆ. ತಾವರೆಕೆರೆ ಸಮೀಪದ ಮುದ್ದಯ್ಯನಪಾಳ್ಯದಲ್ಲಿ ವಸತಿ ಸಮುಚ್ಚಯ ನಿರ್ಮಾಣ ಹಿನ್ನೆಲೆ ಬಂಡೆ ಸ್ಫೋಟ ಮಾಡಲಾಗ್ತಿದೆ. ಬ್ಲಾಸ್ಟ್ನಿಂದ ಸಿದ್ದೇಶ್ವರ ಸ್ವಾಮಿ ಅನಾಥಾಶ್ರಮದ ಶೆಡ್ನ ಶೀಟ್ ಪೀಸ್ ಆಗಿದ್ದು, ಕಲ್ಲು ಸಿಡಿದು ವ್ಯಕ್ತಿ ತಲೆಗೆ ಗಾಯವಾಗಿದೆ.
ಮುದ್ದಯ್ಯನಪಾಳ್ಯದಲ್ಲಿ ಬಂಡೆ ಸ್ಫೋಟದಿಂದ ಹಾನಿ ಪ್ರಕರಣ ಸಂಬಂಧ ಬಂಡೆ ಸ್ಫೋಟ ನಿಲ್ಲಿಸುವಂತೆ ಈಗಾಗಲೇ ಸೂಚನೆ ನೀಡಿದ್ದೇನೆ ಅಂತ ಟಿವಿ9ಗೆ ವಸತಿ ಇಲಾಖೆ ಸಚಿವ ವಿ ಸೋಮಣ್ಣ ಪ್ರತಿಕ್ರಿಯೆ ನೀಡಿದರು. ನಾಳೆ ಬೆಳಗ್ಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳುತ್ತೇನೆ. ರಾಜೀವ್ ಗಾಂಧಿ ವಸತಿ ನಿಗಮದ ವತಿಯಿಂದ 1 ಲಕ್ಷ ವಸತಿ ಯೋಜನೆಯಡಿ ಕಾಮಗಾರಿ ನಡೆಯುತ್ತಿದೆ. ಕಾಮಗಾರಿ ಸ್ಥಳದ ಸುತ್ತಮುತ್ತ ಯಾವುದೇ ಮನೆಗಳು ಇಲ್ಲ, ಖಾಲಿ ಜಾಗವಾಗಿರೋದ್ರಿಂದ ಯಾವುದೇ ಸಮಸ್ಯೆ ಆಗಲ್ಲ ಅಂತ ಸೋಮಣ್ಣ ಹೇಳಿದರು. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಬಿಹಾರ ಚುನಾವಣೆಗೆ ವಿಜಯೇಂದ್ರ ಫಂಡಿಂಗ್ ಮಾಡಿದ್ದಾರೆ ಅಂತ ಯತ್ನಾಳ್ ಆರೋಪಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತಾಡಿದ ಅವರು, ಪ್ರಧಾನಿ ಮೋದಿ ಶಕ್ತಿ ಕುಗ್ಗಿಸಲು ಆರ್ಜೆಡಿ ಕಾಂಗ್ರೆಸ್ಗೆ ವಿಜಯೇಂದ್ರ ಫಂಡಿಂಗ್ ಮಾಡಿದ್ದಾರೆ. ಆಪ್ತರ ಮೂಲಕ ಎಷ್ಟು ಹಣ ಕಳುಹಿಸಿದ್ರು ಅನ್ನೋದರ ಬಗ್ಗೆ ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ರು. ಪಕ್ಷದಿಂದ ನನಗೆ ಶೋಕಾಸ್ ನೋಟಿಸ್ ಬಂದಿದ್ದು, ನೋಟಿಸ್ಗೆ 45 ಅಂಶಗಳನ್ನು ಉಲ್ಲೇಖಿಸಿ ಉತ್ತರ ನೀಡಿದ್ದೇನೆ. ಉತ್ತರ ನೀಡುವಾಗ ಎಲ್ಲೂ ವಿಷಾದ ಅಥವಾ ಕ್ಷಮೆ ಕೇಳಿಲ್ಲ ಅಂತ ಯತ್ನಾಳ್ ಹೇಳಿದರು. ನಾನು ಎಲ್ಲೂ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಯೇ ಇಲ್ಲ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಆರೋಪ ಮಾಡಿದ್ದೆ. ನಾನು ಮಾಡಿರುವ ಆರೋಪಗಳ ಬಗ್ಗೆ ತನಿಖೆ ಆಗಲೇಬೇಕು. ಯಡಿಯೂರಪ್ಪ ಕುಟುಂಬ ಬಿಜೆಪಿ ಶಾಸಕರನ್ನ ಗೌರವಿಸುತ್ತಿಲ್ಲ. ಬಿಜೆಪಿ ಆಶಯಗಳಿಗೆ ತಕ್ಕಂತೆ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿಲ್ಲ. ಬಿಎಸ್ವೈ ಕುಟುಂಬದ ಬಗ್ಗೆ ಉಲ್ಲೇಖಿಸಿದ್ದೇನೆ ಅಂತ ಪಾಟೀಲ್ ಹೇಳಿದರು. ಸಿಎಂ ಪುತ್ರ ವಿಜಯೇಂದ್ರ ಮಾರಿಷಸ್ಗೆ ಯಾಕೆ ಹೋಗಿದ್ರು, ಯಾವ ವಿಮಾನದಲ್ಲಿ ತೆರಳಿದ್ರು ಅಂತ ವಿಮಾನದ ಸಂಖ್ಯೆಯನ್ನು ಬರೆದಿದ್ದೇನೆ ಅಂತ ಯತ್ನಾಳ್ ತಿಳಿಸಿದ್ರು. ವಿಜಯೇಂದ್ರ ಜೊತೆ ಮಾರಿಷಸ್ಗೆ ಎಷ್ಟು ಜನ ತೆರಳಿದ್ರು, ಗೃಹ ಇಲಾಖೆ ಮಾಜಿ ಸಚಿವರೊಬ್ಬರ ಪಿಎ ಮೂಲಕ ಮಾರಿಷಸ್ಗೆ ಏನೇನು ಕೊಂಡೊಯ್ದಿದ್ರು ಎಂಬುದನ್ನು ಶೋಕಾಸ್ ನೋಟಿಸ್ಗೆ ನೀಡಿರುವ ಪತ್ರದಲ್ಲಿ ಉಲ್ಲೇಖಿಸಿದ್ದೇನೆ. ಇದರ ಬಗ್ಗೆ ತನಿಖೆ ಮಾಡುವಂತೆ ವರಿಷ್ಠರಿಗೆ ಒತ್ತಾಯಿಸಿದ್ದೇನೆ ಅಂತ ಯತ್ನಾಳ್ ತಿಳಿಸಿದ್ರು. ಜೆಡಿಎಸ್ ಸೇರ್ಪಡೆಗೆ ಮುಂದಾಗಿರೋ ಸಿಎಂ ಇಬ್ರಾಹಿಂ ಮನವೊಲಿಸಲು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಕಸರತ್ತು ನಡೆಸಿದ್ದಾರೆ. ಬೆನ್ಸನ್ ಟೌನ್ನಲ್ಲಿರುವ ಸಿಎಂ ಇಬ್ರಾಹಿಂ ಮನೆಗೆ ಸುರ್ಜೇವಾಲಾ ಭೇಟಿ ನೀಡಿದ್ದು ಮನವೊಲಿಕೆ ಯತ್ನಿಸಿದ್ದಾರೆ. ಬಳಿಕ ಮಾತನಾಡಿದ ಇಬ್ರಾಹಿಂ, ಸಿದ್ದರಾಮಯ್ಯ ಡಿಕೆಶಿ ಬಗ್ಗೆ ನನಗೆ ಅಸಮಾಧಾನವಿಲ್ಲ. ಅವರು ದೊಡ್ಡವರು, ನಾನು ಚಿಕ್ಕವನು ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ರು. ಅಲ್ಲದೆ ಪಕ್ಷದಲ್ಲಿನ ಕೆಲ ವ್ಯವಸ್ಥೆಯ ಬಗ್ಗೆ ಅಸಮಾಧಾನವಿದ್ದು ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ಗೆ ಹೋಗುತ್ತೇನೆಂದು ಹೇಳಿಲ್ಲ ಅಂತ ಹೇಳಿದರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಮಾದಿಗ ಸಮುದಾಯ ಬೇಡಿಕೆ ಇಟ್ಟಿದೆ. ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಮಾದಿಗ ಸಮುದಾಯದ ನಿಯೋಗ ಸುರ್ಜೇವಾಲಾಗೆ ಮನವಿ ಪತ್ರ ಸಲ್ಲಿಸಿದೆ. ರಾಜ್ಯದಲ್ಲಿ ಎಡಗೈ ಸಮುದಾಯದ 60 ಲಕ್ಷ ಜನರಿದ್ದೇವೆ. ಎಲ್ಲ ಸಮುದಾಯಗಳಿಗೂ ಅವಕಾಶ ಕೊಟ್ಟಿದ್ದೀರಿ, ನಮ್ಮ ಸಮುದಾಯಕ್ಕೂ ಒಂದು ಅವಕಾಶ ಮಾಡಿಕೊಡಿ ಅಂತ ಸುರ್ಜೇವಾಲಾ ಬಳಿ ಮಾಜಿ ಸಚಿವ ಆಂಜನೇಯ ಪ್ರಸ್ತಾಪವಿಟ್ಟಿದ್ದಾರೆ. ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಉದ್ದಟತನ ಮುಂದುವರೆದಿದ್ದು ಮತ್ತೆ ಕನ್ನಡಿಗರ ಸ್ವಾಭಿಮಾನ ಕೆಣಕಿದ್ದಾರೆ. ಗಡಿಭಾಗದಲ್ಲಿ ಮರಾಠಿ ಭಾಷೆ ಪ್ರಚಾರಕ್ಕೆ ಮಹಾರಾಷ್ಟ್ರ ಸರ್ಕಾರ ಆದೇಶ ಮಾಡಿದೆ. ಗಡಿಭಾಗದ ಕನ್ನಡ ಪ್ರಾಬಲ್ಯವಿರೋ ಗ್ರಾಮ ಪಂಚಾಯಿತಿಗಳಲ್ಲಿ ಮರಾಠಿ ಭಾಷೆ ಪ್ರಚಾರಕ್ಕೆ ತಿಳಿಸಿದ್ದು 50%ಕ್ಕಿಂತ ಹೆಚ್ಚಿಗೆ ಮರಾಠಿಮಯ ಮಾಡುವಂತೆ ಪತ್ರದಲ್ಲಿ ತಿಳಿಸಲಾಗಿದೆ. ಜತ್, ಅಕ್ಕಲಕೋಟ, ದಕ್ಷಿಣ ಸೋಲಾಪುರ ಕನ್ನಡಿಗರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದು ಕನ್ನಡಿಗರ ಮೇಲೆ ಮರಾಠಿ ಹೇರಿಸುವಂತೆ ಠಾಕ್ರೆ ಸರ್ಕಾರ ಒತ್ತಾಯಿಸಿದೆ. ಮಹಾ ಸರ್ಕಾರದ ನಡೆ ವಿರುದ್ಧ ಕನ್ನಡಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಟ ರಾಘವೇಂದ್ರ ರಾಜ್ಕುಮಾರ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಅನಾರೋಗ್ಯ ಹಿನ್ನೆಲೆ ಬೆಂಗಳೂರಿನ ಯಶವಂತಪುರದಲ್ಲಿರುವ ಕೊಲಂಬಿಯಾ ಏಷ್ಯಾ ಆಸ್ಪತ್ರೆಗೆ ರಾಘವೇಂದ್ರ ರಾಜ್ಕುಮಾರ್ ದಾಖಲಾಗಿದ್ರು. ಆರೋಗ್ಯದಲ್ಲಿ ಚೇತರಿಕೆ ಹಿನ್ನೆಲೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಸರ್ಟಿಫಿಕೇಟ್ ಬೇಕಿಲ್ಲ ಅಂತ ದಳಪತಿ ಹೇಳಿದ್ದು ಯಾಕೆ? 99% ರೈತರು ಕೃಷಿ ಕಾಯ್ದೆ ಬಗ್ಗೆ ತೃಪ್ತರಾಗಿದ್ದಾರೆ ಅಂತ ಹೇಳಿದ್ದು ಯಾರು? ಹೈದರಾಬಾದ್ನಲ್ಲಿ ಉದ್ಯಮಿಯ ಲೈವ್ ಸೂಸೈಡ್ ಹೇಗಿದೆ? ಇದೆಲ್ಲವನ್ನು ನೋಡೋಣ ಸಮಗ್ರ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರಾಜ್ಯದಲ್ಲಿ ಜೆಡಿಎಸ್ ಪಕ್ಷದ ಗ್ರಾಫ್ ದಿನೇ ದಿನೇ ಕುಸಿಯುತ್ತಿದೆ ಅಂತ ಹಾಸನದಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ಮಂಡ್ಯ, ಹಾಸನದ ಬಗ್ಗೆ ಚರ್ಚೆಯಾಗ್ತಿದೆ. ಗ್ರಾಮ ಪಂಚಾಯಿತಿ ಫಲಿತಾಂಶದ ಬಳಿಕ ದೆಹಲಿಯಲ್ಲಿ ಚರ್ಚೆ ನಡೀತಿದೆ. ನಮಗೆ ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಉತ್ತಮ ವಾತಾವರಣವಿದೆ. ರಾಜ್ಯದಲ್ಲಿ ಬಿಎಸ್ವೈ ನೇತೃತ್ವದಲ್ಲಿ ಉತ್ತಮ ಆಡಳಿತ ಕೊಡಲಾಗ್ತಿದೆ ಅಂತ ಬಿಜೆಪಿ ವಿವಿಧ ಪ್ರಕೋಷ್ಠಗಳ ರಾಜ್ಯ ಮಟ್ಟದ ಸಭೆಯಲ್ಲಿ ಅರುಣ್ ಸಿಂಗ್ ಹೇಳಿದ್ದಾರೆ.
ತಿದ್ದುಪಡಿ ಕೃಷಿ ಕಾಯ್ದೆ ಬಗ್ಗೆ 99% ರೈತರು ಸಂತುಷ್ಟರಾಗಿದ್ದಾರೆ ಅಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿದ್ದಾರೆ. ಹೆಸರು ಹೇಳದ ವಿಪಕ್ಷಗಳ ವಿರುದ್ಧ ಅರುಣ್ ಸಿಂಗ್ ಗುಡುಗಿದ್ದಾರೆ. ಎಂಎಸ್ಪಿ ಮೂಲಕವೇ ರೈತರು ಉತ್ಪನ್ನ ಖರೀದಿ ಮಾಡ್ತೇವೆ, ಅವರ ಉತ್ಪನ್ನಕ್ಕೆ ಹೆಚ್ಚು ಗ್ರಾಹಕರು ಸಿಗುವಂತಾಗಿದೆ. ತಮಗಿಷ್ಟ ಬಂದ ಕಡೆ ಉತ್ಪನ್ನ ಮಾರಿದ್ರೆ ರೈತರಿಗೆ ಹೆಚ್ಚು ಲಾಭ ಸಿಗಲ್ವೇ? ಬೆಳೆ ಖರೀದಿಗೆ ಹೆಚ್ಚು ಕಂಪನಿಗಳು ಮುಂದೆ ಬಂದ್ರೆ ರೈತರಿಗೆ ಲಾಭ. ಆದ್ರೆ ಕೃಷಿ ಕಾಯ್ದೆಗಳನ್ನ ವಿಪಕ್ಷಗಳು ವಿರೋಧಿಸ್ತಿವೆ ಅಂತ ಅರುಣ್ ಸಿಂಗ್ ವಾಗ್ದಾಳಿ ನಡೆಸಿದ್ದಾರೆ. ಸಿದ್ದರಾಮಯ್ಯರಿಂದ ಯಾವುದೇ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂತ ಮಂಡ್ಯದಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಇದ್ದ ಕಾಲದಲ್ಲಿ ಅವರೊಬ್ಬರ ಕೊಡುಗೆ ಅಲ್ಲ, ಹಲವು ನಾಯಕರು ಜೆಡಿಎಸ್ ಪಕ್ಷಕ್ಕಾಗಿ ದುಡಿದಿದ್ದಾರೆ. ಎಲ್ಲಾ ನಾಯಕರು ಸೇರಿ ಅಂದು 54 ಕ್ಷೇತ್ರಗಳಲ್ಲಿ ಗೆದ್ದಿದ್ದೆವು. ಇಂದು ಪಕ್ಷ ಸಂಘಟನೆ ಮಾಡ್ತಿರೋದು ನಾನೊಬ್ಬನೇ. ಇಡೀ ರಾಜ್ಯದಲ್ಲಿ ಪಕ್ಷ ಸಂಘಟಿಸಿದ ಏಕಾಂಗಿಯಾಗಿ 40 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದ್ದೇವೆ ಅಂತ ಎಚ್ಡಿಕೆ ಟಾಂಗ್ ಕೊಟ್ಟಿದ್ದಾರೆ. ಮುಂದುವರಿದು ಮಾತನಾಡಿ ಮಾಜಿ ಸಿಎಂ ಎಚ್ಡಿಕೆ ಕಾರ್ಯಕರ್ತರ ದುಡಿಮೆ ಮೇಲೆ ನಾಯಕರಾಗಿ ನೀವು ಟೋಪಿ ಹಾಕಿದ್ರೆ, ಆದ್ರೆ ನಮ್ಮ ಕಾರ್ಯಕರ್ತರಿಗೆ ನೀವು ಟೋಪಿ ಹಾಕಿ ಹೋಗಿದ್ದೀರಿ. ನಾಯಕರಾಗಿ ಬೆಳೆದು ಟೋಪಿ ಹಾಕಿ ಹೋದವರು ನೀವು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವಿರುದ್ಧ ಮಂಡ್ಯದಲ್ಲಿ ಎಚ್ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮದಲ್ಲಿ ಥರ್ಮೋಕೋಲ್ ಫ್ಯಾಕ್ಟರಿಯೊಂದು ಹೊತ್ತಿ ಉರಿದಿದೆ. ಕಿಡಿಗೇಡಿಗಳು ಕಾರ್ಖಾನೆಯ ಪಕ್ಕದ ನೀಲಗಿರಿ ತೋಪಿಗೆ ಬೆಂಕಿ ಹಚ್ಚಿದ್ದು, ಅಗ್ನಿ ಕೆನ್ನಾಲಿಗೆ ಸಂಪಂಗಿ ರಾಮಯ್ಯ ಅನ್ನೋರಿಗೆ ಸೇರಿದ ಕೆಕೆ ನಾಗ್ ಪ್ರೈವೇಟ್ ಲಿಮಿಟೆಡ್ನ ಸ್ಟ್ರಾಪ್ ವಿಭಾಗ ಭಸ್ಮವಾಗಿದೆ. ತಕ್ಷಣ ಸ್ಥಳಕ್ಕೆ ಬಂದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ. ಅಗ್ನಿ ಕಾರ್ಖಾನೆಗೆ ವ್ಯಾಪಿಸುವುದನ್ನು ತಪ್ಪಿಸಿದ್ದಾರೆ. ನಿವೃತ್ತ ಸಿಜೆಐ ರಂಜನ್ ಗೊಗೊಯಿ ವಿರುದ್ಧದ ಲೈಂಗಿಕ ಕಿರುಕುಳ ಕೇಸ್ಗೆ ಅಂತ್ಯ ಹಾಡಲಾಗಿದೆ. ಸುಪ್ರೀಂ ಕೋರ್ಟ್ ಲೈಂಗಿಕ ಕಿರುಕುಳ ಪ್ರಕರಣವನ್ನ ವಿಲೇವಾರಿಗೊಳಿಸಿದೆ. ಈ ಮೂಲಕ ಸಿಜೆಐ ವಿರುದ್ಧ ಲೈಂಗಿಕ ಕಿರುಕುಳ ಕೇಸನ್ನ ಸುಪ್ರೀಂ ಮುಕ್ತಾಯಗೊಳಿಸಿದೆ. 2019ರಲ್ಲಿ ರಂಜನ್ ಗೊಗೊಯಿ ವಿರುದ್ಧ ಲೈಂಗಿಕ ಕಿರುಕುಳ ನೀಡಿದ್ರು ಅಂತ ಮಹಿಳೆಯೊಬ್ಬರು ಆರೋಪಿಸಿದ್ರು.